ಪಹಣಿಯಲ್ಲಿ ವಕ್ಫ್ ಆಸ್ತಿ ಅನ್ನೋದನ್ನ ವಾಪಸ್ ತೆಗೆದುಕೊಳ್ಳಬೇಕು. ಅನ್ವರ್ ಮಾನಪ್ಪಡಿ ವರದಿಯನ್ನ ಚರ್ಚೆಗೆ ತಂದು ಯಾರ್ಯಾರು ಲೂಟಿ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು. ವಿಜಯೇಂದ್ರ ಅವರು 150 ಕೋಟಿ ಆಮಿಷ ಒಡ್ಡಿರುವ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಗಂಭೀರವಾದ ವಿಷಯವಾಗಿದ್ದು ಮುಖ್ಯಮಂತ್ರಿಗಳು ಇತ್ತ ಗಮನ ಹರಿಸಬೇಕು ಎಂದು ಅವರು ಹೇಳಿದರು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ 3 ಅಂಶವೂ ಚರ್ಚೆ ಆಗ್ತಾ ಇದೆ. ಒಂದು ವಕ್ತಾಸ್ತಿನ ಪಹಣಿನಲ್ಲಿ ಎಲ್ಲರದನ್ನು ಕೂಡ ವಕ್ತಾಸ್ತಿ ಅಂತ ಮಾಡಿರೋದು, ಅದನ್ನು ತಕ್ಷಣ ವಾಪಸ್ ತಗೋಬೇಕು ರಾಜ್ಯ ಸರ್ಕಾರ. ಆ ದಿಕ್ಕಿನಲ್ಲಿ ಏನು ಪ್ರಯತ್ನ ನಡೆದಿಲ್ಲ. ಇದು ಮೊದಲನೇದು. ಎರಡನೇದು, ಅನ್ವರ್ ಮಾನಪ್ಪಾಡಿಯವರ ವರದಿಯನ್ನು ಚರ್ಚೆಗೆ ತಂದು ಇದರಲ್ಲಿ ಯಾರ್ಯಾರು ಲೂಟಿ ಮಾಡಿದ್ದಾರೆ ತನಿಖೆ ಮಾಡಿ ಅದಷ್ಟು ವಾಪಸ್ ತಗೋಬೇಕು, ಲೂಟಿ ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಮೂರನೇದು, ನಿಜಕ್ಕೂ ಕೂಡ ವಿಜೇಂದ್ರರವರು ಅನ್ವರ್ ಮಾನಪ್ಪಾಡಿಗೆ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರಾ? ಇದು ಸಿಬಿಐ ತನಿಖೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ಬಿಟ್ರೆ ನನಗೂ ಅವರು ಮುಖ್ಯಮಂತ್ರಿಗಳಿಗೂ ಆ ಸಿಬಿಐ ತನಿಖೆ ಕೊಡೋದಕ್ಕೂ ಸಂಬಂಧ ಇಲ್ಲ ಅನ್ನೋ ರೂಪದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಹೇಳ್ತಾನೆ, ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ, ಅದೇ ರೀತಿ ಪರಮೇಶ್ವರ್ ಅವ್ರು ಹೇಳ್ತಾ ಇದ್ದಾರೆ. ಇದು ಇನ್ನೊಂದು ಸಮಸ್ಯೆ ಇಲ್ಲಾಗಿರೋದು ಅಂತಂದರೆ, ನಾನು ಗಮನಿಸ್ತಾ ಇರೋದು ಅನ್ವರ್ ಮಾನಪ್ಪಾಡಿಯವರು ಕೂಡ ಒಂದೊಂದು ಸರಿ ಒಂದೊಂದು ಮಾತು ಹೇಳ್ತಾ ಇದ್ದಾರೆ. ಇದು ಸಿಬಿಐ ತನಿಖೆ ಆದರೆ ಮಾತ್ರ ಇದು ಆಗತ್ತೆ ವಿನಃ ಇನ್ನು ಇಲ್ದಂದ್ರೆ ಇದು ಹೊರಗೆ ಬರಲ್ಲ. ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ನಾನು ಅನ್ವರ್ ಮಾನಪ್ಪಾಡಿಯವ್ರದ್ದು ಇನ್ನೊಂದು ನೆನ್ನೆ ಒಂದು ಹೇಳಿದ್ರು ಅವರು, ಇದು ನನಗೆ ನೆನಪಿಲ್ಲ, ಇದು ನನಗೆ ಗೊತ್ತಿಲ್ಲ ಅಂದರು. ಇವತ್ತು ಅದೇ ಅನ್ವರ್ ಮಾನಪ್ಪಾಡಿ ಹೇಳ್ತಾ ಇದ್ದಾರೆ, ವಿಜೇಂದ್ರರವರು ನಮ್ಮ ಮನೆ ಬರಲಿಲ್ಲ, BJP ಕಚೇರಿಗೆ ಬಂದಿದ್ದರು, ಅಲ್ಲಿ ಮಾತಾಡಿದ್ವಿ ನಾವು, ಅವರು ಕಾಂಗ್ರೆಸ್ನವರು ದುಡ್ಡು ಕೊಟ್ಟರೆ ತಗೊಳ್ಳಿ ಅಂತ ತಮಾಷೆಗೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಅನ್ವರ್ ಮಾನಪ್ಪಾಡಿ. ಇದು ಬಹಳ ಸೀರಿಯಸ್ ಆದ ವಿಚಾರ. ಇಷ್ಟೊಂದು ಒಳ್ಳೆ ವಿಶೇಷವಾದ ವರದಿನ ಅನ್ವರ್ ಮಾನಪ್ಪಾಡಿಯವರು ತಮ್ಮ ಜೀವವನ್ನೇ ಒತ್ತೆ ಇಟ್ಕೊಟ್ರು. ಆದರೆ ಇವತ್ತು ಅದು ಭಾಳ ಹಗುರವಾಗಿ ಆಗೋಗ್ತಾ ಇದೆ ಅದು. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭ ಒತ್ತಾಯ ಮಾಡೋದು ಇಷ್ಟೇ. ಮೊದಲನೇದು, ಇಡೀ ಕರ್ನಾಟಕ ರಾಜ್ಯದಲ್ಲಿರೋಂಥ ವಕ್ತಾಸ್ತಿ ಅಂತ ಅಂದ್ಕೊಂಡು ರೈತರು, ದೇವಸ್ಥಾನಗಳು, ಮಠ ಮಂದಿರಗಳು, ಪ್ರಾಚ್ಯವಸ್ತು ಇಲಾಖೆ, ಇಲ್ಲಲ್ಲಿ ಅನೇಕ ವಿಶ್ವೇಶ್ವರಯ್ಯನವರಂಥ ಮನೆ, ಇದೆಲ್ಲ ವಕ್ತಾಸ್ತಿ ಅಂತ ಆಗಿರೋದ್ರಿಂದ, ಸರ್ಕಾರಿ ಭೂಮಿಗಳು ಆಗಿರೋದ್ರಿಂದ ಇದನ್ನು ವಕ್ತಾಸ್ತಿಯಿಂದ ತೆಗೆದು ಅವ್ರವ್ರ ಖಾತೆಗೆ ಕೊಡಬೇಕು. ಇದು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸೀರಿಯಸ್ ತಗೋಬೇಕು. ನಂಬರ್ 1. ನಂಬರ್ 2, ಅನ್ವರ್ ಮಾನಪ್ಪಾಡಿಯನ್ನು ವರದಿ ಕೊಟ್ಟಿದ್ದನ್ನು ಮಾನ್ಯ ಶಂಕರಮೂರ್ತಿ, DS ಶಂಕರಮೂರ್ತಿಯವರು ಅದನ್ನು ವಿಧಾನಮಂಡಲದಲ್ಲಿ ಮಂಡಿಸಿದ್ದಾರೆ. ಅದನ್ನು ತಕ್ಷಣ ಚರ್ಚೆಗೆ ತರಬೇಕು ಮತ್ತು ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವರೆಲ್ಲರ ಬಗ್ಗೆನೂ ಕೂಡ ಕ್ರಮ ತಗೋಬೇಕು. ಇದು ಎರಡನೇದು. ಮೂರನೇದು, ಏನು ಮುಖ್ಯಮಂತ್ರಿಗಳೇ ಆಪಾದನೆ ಮಾಡಿದ್ದಾರೆ, ವಿಜೇಂದ್ರ ಅವರವರು 150 ಕೋಟಿ ಆಫರ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ಯಾರಿಗೆ ಆಫರ್ ಮಾಡಿದ್ರು, ಎಷ್ಟು ಆಫರ್ ಮಾಡಿದ್ರು, ಯಾವಾಗ ಆಫರ್ ಮಾಡಿದ್ರು, ಅದರಲ್ಲಿ ಅನ್ವರ್ ಮಾನಪ್ಪಾಡಿ ಹೇಳ್ತಿರೋಂಥ ಪ್ರಕಾರವಾಗಿ ಇದು ಕಾಂಗ್ರೆಸ್ನವ್ರು ಜಾಸ್ತಿ ಇದ್ದಾರೆ, BJPಯವರು ಇದ್ದಾರೆ, ಹಂಗಾರೆ ಯಾರ್ಯಾರು ಇದ್ದಾರೆ, ಇದೆಲ್ಲ CBI ತನಿಖೆಗೂ ಮುಖ್ಯಮಂತ್ರಿಗಳು ಕೊಡಬೇಕು. ಈ 3 ಅಂಶದ ಬಗ್ಗೆ ಬಹಳ ಹಗುರವಾಗಿ ಕಾಂಗ್ರೆಸ್ ಸರ್ಕಾರ ತಗೋತಾ ಇದೆ. ಇದನ್ನು ವಿಧಾನಮಂಡಲದಲ್ಲೂ ಕೂಡ ಚರ್ಚೆನೂ ಆಗ್ತಾ ಇದೆ, ಪ್ರತಿಫಲ ಏನೂ ಇಲ್ಲ. ಒಂದು ದಿನ ಇವತ್ತಿಲ್ಲ ನಾಳೆ ಇದೇನು ಈ ಸರ್ಕಾರ ಈ ರೀತಿ ಮುಚ್ಚಾಕಂತ ಪ್ರಯತ್ನವನ್ನು ನಡೆಸ್ಬೋದು. ತಮ್ಮ ಮೂಢ ಪ್ರಕರಣವನ್ನು ಈಗ ಬಂದಿರೋಂಥ ಸಂದರ್ಭದಲ್ಲಿ ಡೈವರ್ಟ್ ಮಾಡೋಕ್ಕೆ ಮಾಡಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಇದು ಯಾವ ರೀತಿ ಅಯೋಧ್ಯೆಯ ರಾಮ ಜನ್ಮಭೂಮಿ 500 ವರ್ಷ ಆದ ನಂತರ ಕೂಡ ಬಹಿರಂಗ ಆಗಿ ನ್ಯಾಯ ಸಿಕ್ತೋ ಈ ದೇಶದ ಹಿಂದೂಗಳಿಗೆ, ಅದೇ ರೂಪದಲ್ಲಿ ಇವತ್ತಿಲ್ಲ ನಾಳೆ ಈ 3 ಅಂಶ ವಕ್ತಾಸ್ತಿಯನ್ನು ಯಾವ ಕಾರಣಕ್ಕೂ ಕೂಡ ರೈತರ ಆಸ್ತಿನ ವಕ್ತಾಸ್ತಿ ಮಾಡ್ಕೊಂಡಿದ್ದಾರೆ, ಅದು ವಕ್ತಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಮಠ ಮಂದಿರಗಳ ಆಸ್ತಿ ವಕ್ತಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ದೇವಸ್ಥಾನಗಳು ವಕ್ತಾಸ್ತಿ ಆಗಕ್ಕೆ ಸಾಧ್ಯ ಏನಿಲ್ಲ ಮತ್ತು ಪ್ರಾಚ್ಯವಸ್ತು ಇಲಾಖೆದು ಸಾಧ್ಯ ಇಲ್ಲ. ಇದು ಮುಖ್ಯಮಂತ್ರಿಗಳು ಗಮನಿಸಬೇಕು. ಮೂರನೇದು, ಈ ರೀತಿ ಭ್ರಷ್ಟಾಚಾರ ವಿಚಾರ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತಂದರೆ ಏನೇನು ಅಂಶಗಳು, ಯಾಕೆಂದರೆ ಒಂದು CD ತೋರಿಸ್ಬಿಟ್ರು ಅವರು,
ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಇದು ಸತ್ಯವೋ ಸುಳ್ಳು ಅದಿಲ್ಲ, ಅದು ನಮ್ದು ಅಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಆದರೆ ನೇರವಾಗಿ ಇವತ್ತು ಟಿ ವಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾನು ವಿಜೇಂದ್ರ ಅವರು ನಂಗೆ ಭೇಟಿ ಮಾಡಿದ್ದು ಹೌದು, ಆದರೆ ಇದು ಕಾಂಗ್ರೆಸ್ನವ್ರು ಕೊಟ್ಟರೆ ತಗೊಳ್ಳಿ ಅನ್ನೋಂಥ ಮಾತು ಹೇಳಿದ್ರು. ನಿನ್ನೆ ಅದೇ ಅನ್ವರ್ ಮಾನಪ್ಪಾಡಿ ಹೇಳಿದರೆ ಇದು ನನಗೆ ಗೊತ್ತೇ ಇಲ್ಲ, ನನಗೆ ನೆನಪಿಲ್ಲ, ಈ ಮಾತು ಹೇಳಿದ್ದಾರೆ. ಹಾಗಾಗಿ ಮೂರು ಅಂಶಗಳು ಕೂಡ ರಾಜ್ಯದ ಜನರ ಒಂದು ಸಾವಿರಾರು ಕೋಟಿಯ ವ್ಯವಹಾರ ಆಯಿತು. ಇದ್ರ ಬಗ್ಗೆ ಮೂರಲ್ಲೂ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಪಾತ್ರ ಇದೆ. ಮೂರಲ್ಲೂ ಕೂಡ ಅದನ್ನ ವಕ್ತಾಸ್ತಿ ಅಂತ ಬಿಸಾಕ್ಬೇಕು ಅನ್ನೋಂಥ ಆದೇಶ ಕೊಡೋದಿರ್ಬೋದು, ಅಥವಾ ಅನ್ವರ್ ಮಾನಪ್ಪಾಡಿ ಅವರ ವರದಿ ಕೊಟ್ಟಿದ್ದಾರೆ ಅದೇನು ಚರ್ಚೆಗೆ ತರೋದಿರ್ಬೋದು, ಅಥವಾ ಮೂರನೇದು ಇದನ್ನ 150 ಕೋಟಿ ರೂಪಾಯಿ ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನಂತ ಆಫರ್ ಆಗಿದೆ ಅನ್ನಂತ ಅಂಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದಾರಲ್ಲ, ಈ ಮೂರೂ ಕೂಡ